ಸ್ನೇಹಿತರೆ, ಬೆಳ್ಳಿಲರಿಂಗ್ ಅಕಾಡೆಮಿಗೆ ಸ್ವಾಗತ. ಮಿತ್ರರೇ, 2025ರಲ್ಲಿ ಭಾರತ ಸಿಂಧೂ ಜಲ ಒಪ್ಪಂದದಿಂದ ಹಿಂದೆ ಸರಿದಿರುವುದು ಚೀನಾದಲ್ಲಿ, ಅದರಲ್ಲೂ ವಿಶೇಷವಾಗಿ ಚೀನಾದ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪ್ರಚೋದನಕಾರಿ ಅಲೆಗಳನ್ನು ಹುಟ್ಟುಹಾಕಿದೆ. ಚೀನಾದ ಎಕನಾಮಿಕ್ ಕಾರಿಡಾರ್ ಯೋಜನೆಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮತ್ತಷ್ಟು ಅನುಕೂಲತೆಗಳನ್ನು ಕಲ್ಪಿಸುವ ಆಫರ್ ಅನ್ನು ಚೀನಾದ ಮುಂದಿಟ್ಟು ಪಾಕಿಸ್ತಾನ ಭಾರತಕ್ಕೆ ಹರಿಯುವ ಬ್ರಹ್ಮಪುತ್ರ ನದಿ ನೀರನ್ನು ನಿಲ್ಲಿಸುವಂತೆ ಚೀನಾದ ಬಳಿ ಮನವಿ ಮಾಡಿದೆ. ಪಾಕ್ ಪರ ಒಲವನ್ನು ಹೊಂದಿರುವ ಕೆಲ ನಾನ್ಸೆನ್ಸ್ ಚೀನಿ ನೆಟಿಸನ್ಗಳು ಚೀನಾದಲ್ಲಿ ಯಾರ್ಲುಂಗ್ ಜಾಂಗ್ಬೋ ಎಂದು ಕರೆಯಲ್ಪಡುವ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟು ಕಟ್ಟುವ ಮೂಲಕ ಟಿಬೆಟ್ನ ಕೆಳಭಾಗದಲ್ಲಿರುವ ಭಾರತಕ್ಕೆ ನೀರು ಸರಬರಾಜನ್ನು ಸ್ಥಗಿತಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಈ ಪ್ರಚೋದನಕಾರಿ ನಿರೂಪಣೆಯನ್ನು ಬೀಜಿಂಗ್ ಅಧಿಕೃತವಾಗಿ ಅನುಮೋದಿಸದಿದ್ದರೂ ದಕ್ಷಿಣ ಏಷ್ಯಾದಲ್ಲಿ ನೀರು ಒಂದು ಪ್ರಮುಖ ಜಿಯೋಪಾಲಿಟಿಕ್ಸ್ ಅಸ್ತ್ರವಾಗುವ ಸಾಧ್ಯತೆಯನ್ನು ಒತ್ತಿ ಹೇಳುತ್ತಿದೆ. ಇದೀಗ ಬುದ್ಧಿಭ್ರಮಣೆಗೊಂಡಿರುವ ಪಾಕಿಸ್ತಾನಿಗಳು ಚೀನಾ ಭಾರತದ ನೀರು ಸರಬರಾಜನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಹಾಗಾದರೆ ಪಾಕಿಸ್ತಾನ ಬ್ರಹ್ಮಪುತ್ರ ನದಿಯಿಂದ ಭಾರತಕ್ಕೆ ನೀರಿನ ಸರಬರಾಜನ್ನು ಚೀನಾ ತಡೆಯಬೇಕೆಂದು ಒತ್ತಾಯಿಸಲು ಕಾರಣಗಳೇನು? ದಿವಾಳಿ ಪಾಕಿಸ್ತಾನದ ಮಾತು ಕೇಳಿಕೊಂಡು ಚೀನಾ ಈ ದುಸ್ಸಾಹಸಕ್ಕೆ ಕೈ ಹಾಕತ್ತಾ? ಒಂದು ವೇಳೆ ಬ್ರಹ್ಮಪುತ್ರ ನದಿ ನೀರನ್ನ ಚೀನಾ ತಡೆದಿದ್ದೇ ಆದರೆ ಅದರಿಂದ ಭಾರತಕ್ಕಾಗುವ ಸಮಸ್ಯೆಗಳೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಏಪ್ರಿಲ್ 22ರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಕೈಗೊಂಡಿರುವ ನಿರ್ಧಾರಗಳಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಪ್ರಮುಖವಾಗಿ ಸಿಂಧೂ ಜಲ ಒಪ್ಪಂದದ ಸ್ಥಗಿತ ಹಾಗೂ ವಾಘಾ ಗಡಿ ಬಂದ್ ನಿರ್ಧಾರ ಪಾಕಿಸ್ತಾನವನ್ನ ಮತ್ತಷ್ಟು ಹೈರಾಣಾಗಿಸಿದೆ. ಇದಕ್ಕೆ ಪ್ರತಿಯಾಗಿ ಭಾರತವನ್ನ ಪೇಚಿಗೆ ಸಿಲುಕಿಸುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಿದೆ. ಈಗ ಚೀನಾಕ್ಕೆ ಕೆಲ ಆಫರ್ಗಳನ್ನು ಮುಂದಿಟ್ಟು ಭಾರತಕ್ಕೆ ಬ್ರಹ್ಮಪುತ್ರ ನದಿ ನೀರನ್ನು ನಿಲ್ಲಿಸಲು ಪಾಕಿಸ್ತಾನ ಮನವಿ ಮಾಡಿದೆ ಅನ್ನೋ ವಿಚಾರ ಬಹಿರಂಗವಾಗಿದೆ. ಭಾರತದ ಅತ್ಯಂತ ದೊಡ್ಡ ನದಿ ಟಿಬೆಟ್ನ ಕೈಲಾಸ ಪರ್ವತ ಸರಣಿಯಲ್ಲಿನ ಚಮಯಂಗ್ಡಂಗ್ ಸರೋವರದಲ್ಲಿ ಉಗಮಿಸಿ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವ ಬ್ರಹ್ಮಪುತ್ರ ನದಿ ಲಕ್ಷಾಂತರ ಜನರಿಗೆ ಜೀವನಾಡಿಯಾಗಿದೆ. ಭಾರತದಲ್ಲಿ ಈ ನದಿ ಕೃಷಿ, ಜಲವಿದ್ಯುತ್ ಉತ್ಪಾದನೆ ಮತ್ತು ಈಶಾನ್ಯ ರಾಜ್ಯಗಳ ಜನರ ಜೀವನಕ್ಕೆ ಆಧಾರವಾಗಿದೆ. ಅದರಲ್ಲೂ ವಿಶೇಷವಾಗಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳ ನೀರಿನ ಪ್ರಮುಖ ಮೂಲವಾಗಿದೆ ಭಾರತದ ಈ ಗಂಡು ನದಿ. ಬ್ರಹ್ಮಪುತ್ರ ನದಿ ಚೀನಾ ಆಕ್ರಮಿತ ಟಿಬೆಟ್ನಲ್ಲಿ ಹುಟ್ಟಿದರೂ ಈ ನದಿಯ 80% ನೀರು ಹರಿಯುವುದು ಭಾರತದಲ್ಲಿ. ಇದೀಗ ಭಾರತ ಪಾಕ್ನ ವಿರುದ್ಧ ಬಳಸಿದ ಸಿಂಧೂ ಅಸ್ತ್ರಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಚೀನಾದ ಮೂಲಕ ಭಾರತದ ವಿರುದ್ಧ ಬ್ರಹ್ಮಪುತ್ರ ಎಂಬ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಚೀನಾದ ಮುಂದೆ ದುಂಬಾಲು ಬಿದ್ದಿದೆ. 1960ರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿದ್ದ ಇಂಡಸ್ ವಾಟರ್ ಟ್ರೀಟಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ವ್ಯವಸ್ಥೆಯ ನೀರಿನ ಹಂಚಿಕೆಯನ್ನು ದೀರ್ಘಕಾಲದಿಂದ ನಿಯಂತ್ರಿಸುತ್ತಿದೆ. ರಾಷ್ಟ್ರೀಯ ಭದ್ರತಾ ಕಾಳಜಿ ಮತ್ತು ಪಾಕಿಸ್ತಾನದ ಉಗ್ರ ಪೋಷಕ ನೀತಿಯಿಂದ ರೊಚ್ಚಿಗೆದ್ದಿರುವ ಭಾರತ ಈ ಒಪ್ಪಂದದಿಂದ ಹಿಂದೆ ಸರಿಯುವ ನಿರ್ಧಾರವನ್ನು ಘೋಷಿಸುತ್ತಿದ್ದಂತೆ ಪಾಕಿಸ್ತಾನಕ್ಕೆ ಸುನಾಮಿ ಅಪ್ಪಳಿಸಿದಂತಾಗಿದೆ. ಭಾರತದ ಈ ಕಠಿಣ ನಿರ್ಧಾರವನ್ನು ಕೇಳಿಸಿಕೊಂಡ ನಂತರ ಪಾಕಿಸ್ತಾನಿಗಳು ಚೀನಾ ಭಾರತದ ಪಾಲಿನ ನೀರನ್ನು ತಡೆಹಿಡಿಯಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಭಾರತದ ಎಲ್ಲಾ ನದಿಗಳು ಚೀನಾದಲ್ಲೇ ಹುಟ್ಟುತ್ತವೆ ಹಾಗೂ ಚೀನಾ ನೀರನ್ನ ನಿಲ್ಲಿಸಿದ ನಂತರ ಭಾರತ ಪ್ರತಿಯೊಂದು ಹನಿ ನೀರಿಗೂ ಒದ್ದಾಡಬೇಕಾಗುತ್ತೆ ಎಂಬ ರೀತಿಯಲ್ಲಿ ಪರಿಸ್ಥಿತಿಯನ್ನು ಬಿಂಬಿಸಿದ್ದಾರೆ. ಭಾರತದ ಇಂಡಸ್ ವಾಟರ್ ಟ್ರೀಟಿಯ ಹಿಂತೆಗೆದುಕೊಳ್ಳುವಿಕೆಯ ನಂತರ ವಿಬೋ ಮತ್ತು ಡೌಯಿನ್ನಂತಹ ಚೀನಿ ಸಾಮಾಜಿಕ ಜಾಲತಾಣ ವೇದಿಕೆಗಳಲ್ಲಿ ಭಾರತದ ವಿರುದ್ಧ ಪ್ರತೀಕಾರವನ್ನು ತೆಗೆದುಕೊಳ್ಳುವಂತೆ ಪೋಸ್ಟ್ಗಳು ಕಂಡುಬಂದವು. ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟು ನಿರ್ಮಿಸುವಂತೆ ಪ್ರಚೋದನಕಾರಿ ಪೋಸ್ಟ್ಗಳು ಹರಿದಾಡಲಾರಂಭಿಸಿದವು. ಪ್ರಾದೇಶಿಕ ನೀರಿನ ಒಪ್ಪಂದಗಳನ್ನು ಅಸ್ಥಿರಗೊಳಿಸುವುದರಿಂದ ಭಾರತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತವೆ ಎಂದು ಬಳಕೆದಾರರು ವಾದಿಸಿದರು. ಭಾರತ ಒಪ್ಪಂದಗಳನ್ನು ತ್ಯಜಿಸಬಹುದಾದರೆ ಚೀನಾ ತನ್ನ ನೀರನ್ನು ಏಕೆ ಹಂಚಿಕೊಳ್ಳಬೇಕು ಎಂಬ ಭಾರತ ವಿರೋಧಿ ಪೋಸ್ಟ್ಗಳು ಚೀನಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿವೆ. ಚೀನಾ ಬಹಳ ಹಿಂದಿನಿಂದಲೂ ಬ್ರಹ್ಮಪುತ್ರ ನದಿಯ ಜಲವಿದ್ಯುತ್ ಸಾಮರ್ಥ್ಯದ ಮೇಲೆ ಕಣ್ಣಿಟ್ಟಿದೆ. ಬ್ರಹ್ಮಪುತ್ರ ನದಿಯ ಗ್ರೇಟ್ ಬೆಂಡ್ನಲ್ಲಿ ಬೃಹತ್ ಗಾತ್ರದ ಅಣೆಕಟ್ಟು ನಿರ್ಮಾಣದ ಯೋಜನೆಯನ್ನ ಚೀನಾ ರೂಪಿಸಿಕೊಂಡಿತ್ತು. ಈ ಕುರಿತು ಭಾರತ ಮತ್ತು ಬಾಂಗ್ಲಾದೇಶಗಳು ತಮ್ಮ ಆತಂಕವನ್ನು ಹೊರಹಾಕಿದ್ವು.
ಆನಂತರ ಚೀನಾ ತನ್ನ ಯೋಜನೆಗಳು ಕೇವಲ ದೇಶೀಯ ಇಂಧನ ಅಗತ್ಯಗಳಿಗಾಗಿ ಕೆಳಮಟ್ಟದ ರಾಷ್ಟ್ರಗಳಿಗೆ ಹಾನಿ ಉಂಟು ಮಾಡುವ ಉದ್ದೇಶವನ್ನು ಹೊಂದಿಲ್ಲ ಎಂದು ಸಮರ್ಥಿಸಿಕೊಂಡ್ರು ಅದು ಚೀನಾ. ಹಿಂದಿ ಚೀನಿ ಬಾಯಿ ಅಂತಲೇ ಭಾರತದ ಬೆನ್ನಿಗೆ ಚೂರಿ ಹಾಕಿದ ದೇಶ. ಹಾಗಾಗಿ ಚೀನಾವನ್ನ ನಂಬೋದು ಸ್ವಲ್ಪ ಕಷ್ಟವೇ. ಆದರೂ ದಕ್ಷಿಣ ಏಷ್ಯಾದಲ್ಲಿ ಚೀನಾದೊಂದಿಗೆ ಉತ್ತಮ ಸಂಬಂಧ ಹೊಂದಿರುವ ಕೆಲವು ದೇಶಗಳಲ್ಲಿ ಬಾಂಗ್ಲಾ ಕೂಡ ಒಂದು. ತನ್ನ ಸಿಹಿ ನೀರಿನ 6% ನೀರನ್ನು ಬಾಂಗ್ಲಾ ಕೇವಲ ಬ್ರಹ್ಮಪುತ್ರ ನದಿಯೊಂದರಿಂದಲೇ ಪಡೆದುಕೊಳ್ಳುತ್ತೆ. ಒಂದು ವೇಳೆ ಚೀನಾ ಬ್ರಹ್ಮಪುತ್ರ ನದಿ ನೀರನ್ನ ತಡೆದಿದ್ದೇ ಆದರೆ ಅದರಿಂದ ಹೆಚ್ಚು ಸಮಸ್ಯೆಗೀಡಾಗೋದು ಬಾಂಗ್ಲಾದೇಶ. ಹಾಗಾಗಿ ಚೀನಾ ಬಾಂಗ್ಲಾದೇಶವನ್ನ ಕಳೆದುಕೊಳ್ಳೋದಕ್ಕೆ ಸದ್ಯಕ್ಕಂತೂ ಮುಂದಾಗೋದಿಲ್ಲ ಎಂಬ ಆಶಾವಾದ ಭಾರತದ ನೆಮ್ಮದಿಗೆ ಕಾರಣವಾಗಿದೆ. ಭಾರತದ ಪಾಲಿನ ನೀರನ್ನ ಚೀನಾ ನಿರ್ಬಂಧಿಸುತ್ತಾ ಅನ್ನೋದನ್ನ ನೋಡೋದಾದ್ರೆ, ಭಾರತ ಮತ್ತು ಪಾಕಿಸ್ತಾನಗಳು ಸಿಂಧೂ ಜಲ ಒಪ್ಪಂದಕ್ಕೆ ಬದ್ಧವಾಗಿದ್ದಂತೆ ಚೀನಾ ಮತ್ತು ಭಾರತದ ನಡುವೆ ಯಾವುದೇ ರೀತಿಯ ಜಲ ಒಪ್ಪಂದವಿಲ್ಲ. ಎರಡು ದೇಶಗಳ ನಡುವೆ ಕಾನೂನುಬದ್ಧವಾಗಿ ಸಮಗ್ರ ನೀರು ಹಂಚಿಕೆ ಒಪ್ಪಂದವಾಗಿಲ್ಲ. ಭಾರತ ಮತ್ತು ಚೀನಾಗಳ ನಡುವೆ ಭಯೋತ್ಪಾದನೆ ಸಮಸ್ಯೆ ಇಲ್ಲ. ಗಲ್ವಾನ್ ಕಣಿವೆ ಘರ್ಷಣೆಯ ನಂತರ ಎರಡೂ ದೇಶಗಳ ನಡುವಿನ ವಿವಾದಗಳನ್ನು ಸಾಮಾನ್ಯವಾಗಿ ಮಾತುಕತೆಯ ಮೂಲಕ ಪರಿಹರಿಸಲಾಗುತ್ತಿದೆ. ಜೊತೆಗೆ ಅಮೆರಿಕ ಮತ್ತು ಚೀನಾಗಳ ನಡುವೆ ವ್ಯಾಪಾರ ಸಮರ ನಡೆಯುತ್ತಿರುವ ಈ ಸಮಯದಲ್ಲಿ ಚೀನಾ ಭಾರತದೊಂದಿಗಿನ ಹಗೆತನವನ್ನು ಬಯಸುವುದಿಲ್ಲ. ಪಾಕಿಸ್ತಾನ ಹೇಳಿದ ತಕ್ಷಣ ಚೀನಾ ಬ್ರಹ್ಮಪುತ್ರ ನದಿ ನೀರನ್ನು ನಿಲ್ಲಿಸೋದಿಲ್ಲ ಅನ್ನೋ ವಿಚಾರ ಪಾಕಿಸ್ತಾನಕ್ಕೂ ತಿಳಿದಿದೆ. ಹಾಗಾಗಿ ಪಾಕಿಸ್ತಾನ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಚೀನಾದ ಬಹುನಿರೀಕ್ಷಿತ ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಇದೀಗ ಪ್ರಗತಿಯಲ್ಲಿದೆ. ಇದರ ಬಹುಪಾಲು ಹಾದು ಹೋಗೋದು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ. ಇದೀಗ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ಹೆಚ್ಚಿನ ಪ್ರದೇಶ ಮತ್ತು ಇತರೆ ಅನುಕೂಲತೆಗಳನ್ನು ಮಾಡಿಕೊಡೋದಾಗಿ ಚೀನಾಗೆ ಆಫರ್ ನೀಡಿದೆ. ಭಾರತ ಅಧಿಕೃತವಾಗಿ ಭಯೋತ್ಪಾದಕರ ವಿರುದ್ಧ ಹೋರಾಡಲಿದೆ ಎಂದು ಹೇಳಿದ್ದು ಪ್ರಧಾನಿ ಮೋದಿ ಕೂಡ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಉಗ್ರರನ್ನು ಭಾರತ ಪತ್ತೆ ಹಚ್ಚಲಿದೆ, ಅವರಿಗೆ ಊಹೆಗೂ ನಿಲುಕದ ಶಿಕ್ಷೆ ನೀಡಲಿದೆ ಎಂದು ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಸತ್ಯ. ಉಗ್ರರ ವಿರುದ್ಧದ ಹೋರಾಟದಲ್ಲಿ ಚೀನಾ ಅಡ್ಡಗಾಲು ಹಾಕಿದ್ರೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದ ಮೇಲೆ ಹೊಡೆತ ಬೀಳಲಿದೆ. ಭಾರತ ಮತ್ತು ಚೀನಾದ ನಡುವೆ ಇರೋದು ಕೇವಲ ಗಡಿ ತಕರಾರು ಮಾತ್ರ. ಗಡಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಹಲವು ಸುತ್ತಿನ ಮಾತುಕತೆಗಳು ಈಗಾಗಲೇ ನಡೆಯುತ್ತಿವೆ. ಗಲ್ವಾನ್ ಕಣಿವೆ ಸಂಘರ್ಷದ ಬಳಿಕ ಈ ಮಾತುಕತೆ ಹೆಚ್ಚಾಗಿದೆ. ಹಾಗಾಗಿ ಪಾಕಿಸ್ತಾನ ಚೀನಾದ ಕಿವಿ ಓದಿದ ಮಾತ್ರಕ್ಕೆ ಭಾರತಕ್ಕೆ ಬ್ರಹ್ಮಪುತ್ರ ನದಿ ನೀರು ನಿಲ್ಲಿಸುವ ಸಾಹಸಕ್ಕೆ ಚೈನಾ ಕೈ ಹಾಕುವ ಸಾಧ್ಯತೆ ತೀರಾ ಕಡಿಮೆ. ಬ್ರಹ್ಮಪುತ್ರ ನದಿ ಟಿಬೆಟ್ನಿಂದ ಭಾರತಕ್ಕೆ ತನ್ನ ಒಟ್ಟು ನೀರಿನ ಕೇವಲ 30% ನೀರನ್ನು ಮಾತ್ರ ತರುತ್ತೆ. ಉಳಿದ ನೀರು ಭಾರತದಲ್ಲಿ ಮಾನ್ಸೂನ್ನಿಂದ ಬರುತ್ತೆ. ಚೀನಾ ಈಗಾಗಲೇ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಆದ್ದರಿಂದ ಕ್ರಮೇಣ ಇದು ಭಾರತಕ್ಕೆ ಹಾನಿಕಾರಕವಾಗೋ ಲಕ್ಷಣಗಳು ಕಾಣಿಸ್ತಿಲ್ಲ. ಅಲ್ಲದೆ ಬ್ರಹ್ಮಪುತ್ರ ನದಿಯ ನೀರನ್ನು ಭಾರತಕ್ಕೆ ಪ್ರವೇಶಿಸದಂತೆ ತಡೆಯಬೇಕಂದ್ರೆ ಅತಿ ಬೃಹತ್ ಡ್ಯಾಮ್ ಒಂದನ್ನು ಹಿಮಾಲಯದ ತಪ್ಪಲಲ್ಲಿ ನಿರ್ಮಿಸಬೇಕಾಗತ್ತೆ. ಆದರೆ ಹಿಮಾಲಯ ಭೂಕಂಪಗಳು ಆಗಾಗ ಸಂಭವಿಸಲಿರುವ ಟೆಕ್ಟಾನಿಕ್ ಪ್ಲೇಟ್ ಗಡಿಯಲ್ಲಿದೆ. ಹಾಗಾಗಿ ಚೀನಾ ಅಂತಹ ಸಾಹಸಕ್ಕೆ ಕೈ ಹಾಕುವುದು ತೀರಾ ಅನುಮಾನ. ಇದು ಗೆಳೆಯರೆ, ಭಾರತ ಕೈಗೊಂಡಿರುವ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸುವ ನಿರ್ಧಾರಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಬ್ರಹ್ಮಪುತ್ರ ನದಿ ನೀರನ್ನು ಭಾರತದ ನೆಲ ಪ್ರವೇಶಿಸದಂತೆ ತಡೆಯಲು ಚೀನಾದ ದಂಬಾಲು ಬಿದ್ದಿರುವ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ.